ಅಭ್ಯರ್ಥಿ ಮಾಡಿತ್ತು. ನಾನು ಟಿಕೆಟ್ ಕೊಡಿಸಿದೆ, ಅವಳಿಗೆ ಟಿಕೆಟ್ ಕೊಡಿಸಿದೆ. ಸಿಂಗ್ಯುಲರ್ ಮಾತಾಡುವಂಥದ್ದು ಶಬ್ದ ಗೌರವ ನಮ್ದಲ್ಲ. ಯಾರು ಕೊಡ್ಸೋಕ್ಕಾಗೋದಿಲ್ಲ, ಯಾರು ತರೋಕ್ಕಾಗೋದಿಲ್ಲ. ಅದು ಕಾಶ್ಯಪ್ ಅವ್ರ ಕುಟುಂಬದ ಕೊಡುಗೆ ಈ ಪಕ್ಷಕ್ಕೆ ಐತೆ ಅನ್ನೋದಲ್ಲೇ ಇವತ್ತು ಪಕ್ಷ ಟಿಕೆಟ್ ಕೊಟ್ಟಿದೆ. ಅದ ಅರ್ಹತಿನ ಮೇಲೆ ಇವತ್ತು ನಾನು ಕೇಳಿದ್ದೀನಿ, ತಾಕತ್ತಿದ್ದಲೇ ನಾನು ಕೇಳಿದ್ದೀನಿ. ಯಾರು ತಾಕತ್ತಿನ ಪ್ರಶ್ನೆ ಮಾತಾಡ್ತಾರ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಾಕತ್ತು ಐತಿ, ವಿದ್ಯಾವಂತಳು ಅದಾಳ ಅವಳು. ಅವಳೇನು ದಡ್ಡಿ ಹಳ್ಳಿ ಕಾಡು ಕಮಾಡ ಅಂತಲ್ಲ, ಅವಳು ವಿದ್ಯಾವಂತಳದಾಳ. ಅವಳಿಗೆ ಅರ್ಹತೆ ಇದೆ ಅನ್ನೋದಕ್ಕೆ ಇವತ್ತು ಪಕ್ಷದಲ್ಲಿ ಅವಳಿಗೆ ಗುರುತಿಸಿದೆ, ಪಕ್ಷ ಅವಕಾಶ ಕೊಟ್ಟಿತ್ತು. ಆ ಒಂದು ಅರ್ಹತೆ ಮೇಲೆ ನಾವು ಇವತ್ತು ಟಿಕೆಟ್ ಅನ್ನು ಕೇಳಿದ್ದೀವಿ. ಇವತ್ತು ವಿಷಾದ ಸಂಗತಿ ಅಂದ್ರೆ ಇಷ್ಟೇ, ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ 3 ಹೆಸರು ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಮಾನ್ಯ ಖರ್ಗೆ ಅವರು ಒಂದೇ ಹೆಸರು ಕಳಿಸಿದ್ವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಹೇಳಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ದೀನಿ, ನಾನು ಮುಖ್ಯಮಂತ್ರಿಗಳಿಗೂ ಪ್ರಶ್ನೆ ಮಾಡಿದ್ದೀನಿ, ನಮ್ಮ ಅಧ್ಯಕ್ಷರಿಗೂ ಪ್ರಶ್ನೆ ಮಾಡಿದ್ದೀನಿ. ಕೇಳಿದಾಗ ಅವರು 3 ಹೆಸರು ಕಳಿಸಿದ್ವು ಅಂತ ಅವ್ರು ಹೇಳ್ತಾರೆ. ಕೆಲವಷ್ಟು ವದಂತಿಗಳಿದಾವೆ, ನಮ್ಮ ಜಿಲ್ಲೆಯಲ್ಲಿ ಯಾರು ಎಲ್ಲ MLA ಗಳು ವಿರೋಧ ಹೇಳಿದ್ದಾರೆ ಅಂತೇಳಿ, ಅದು ಕೂಡ ವದಂತಿ ಇದೆ. ನಾ ಯಾರ ಮೇಲೂ ಆರೋಪ ಮಾಡೋಕ್ಕಿಲ್ಲ. ಆದ್ರೆ ಯಾಕೆ ವಿರೋಧ? ಅನ್ಯಾಯ ಮಾಡಿದ್ವಿ ಯಾರಿಗೆ? ಈಗ ಜನರು ಕೇಳ್ತಾ ಇದ್ದಾರೆ ನನಗೆ. ಇವತ್ತು ಇಡೀ ಎಲ್ಲ ಮತಕ್ಷೇತ್ರದಿಂದ ಪಕ್ಷಾತೀತವಾಗಿ ನಾವು ಚುನಾವಣೆಯನ್ನು ಮಾಡ್ತೀವಿ, ನೀವು ಏನು ಪಕ್ಷೇತರ ಅಭ್ಯರ್ಥಿ ಆಗ್ರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನು ಹೇಳೋಣ? ಇವತ್ತು ಚುನಾವಣೆಗೋಸ್ಕರ ಅವಳು 2023ರಲ್ಲಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಅವಳು ಪ್ರಚಾರಕ್ಕೆ ಬೇಕಾಗಿತ್ತು, ಇವತ್ತು ಬೇಡ ಆಗಿದೆ. ಬಹಳಷ್ಟು ಜನ ಇದರಲ್ಲಿ ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೂ ಅವ್ರಿಗೂ ಒಂದು ದಿವಸ ಇದೆ, ಮುಂದೆ ಒಂದು ದಿವಸ ಬರುತ್ತೆ. ಎಲ್ಲಾರು ನೋಡ್ಕೊಳ್ರಿ, ಇಲ್ಲಿ ಬಂದ್ಕೊಳ್ಳಿ ಅಲ್ಲಿ ಹೋಗೋದು, ಅಲ್ಲಿ ಬಂದ್ಕೊಳ್ಳಿ ಅಲ್ಲಿ ಬರೋದು, ಇದೆಲ್ಲ ನಮ್ಮ ಮಂತ್ರಣದಲ್ಲಿ ಇಲ್ಲ. ನಾವು ಇಷ್ಟೇ ಹೇಳೋದು, ಏನಾದ್ರು ಸೂಕ್ತ ತೀರ್ಮಾನ ಬಂದ್ರೆ ಅದಕ್ಕೆ ಮುಂದೆ ನಾವು ಒಪ್ಕೋತೀವಿ, ಇಲ್ಲ ನಮ್ಮ ನಡೆ ನಮ್ಮಿಂದ. ಒಂದು ವೇಳೆ 28ನೇ ತಾರೀಕು ಅಸಮರ್ಪಕವಾದಂತ ವ್ಯತಿರಿಕ್ತವಾದಂತ ಆನ್ಸರ್ ರಾಜ್ಯ ನಾಯಕರಿಂದ ಬಂದ್ರೆ ಮುಂದಿನ ನಡೆ ನೋಡೋಣ. ರಾಜ್ಯ ನಾಯಕರು ಹೇಳಿದಾರಲ್ಲ, ಈಗ ಕರೆದಿದ್ದಾರಲ್ಲ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ರು, ತಿಮ್ಮಾಪುರ ಸಾಹೇಬರು ಬಂದಿದ್ರು, ವಿನಯ್ ಕುಲಕರ್ಣಿ ಅವರು, ಅವರು ಕೂಡ ಅವರಿಗೂ ನಮ್ಮ DK ಶಿವಕುಮಾರ್ ಅವರು ಅವ್ರಿಗೆ ಮಾತಾಡಿದಾರಂತೆ ದೂರವಾಣಿ ಕರೆಯಲ್ಲಿ. ನನಗೂ ಕೂಡ ಮಾತಾಡಿದ್ದಾರೆ. ಹೋಗ್ತೀವಿ, ನಾವು ನ್ಯಾಯ ಕೇಳ್ತೀವಿ, ನ್ಯಾಯ ಕೇಳೋಕೆ ನಾವು ಹಿಂಜರಿಯೋದಿಲ್ಲ. ಯಾಕಂದ್ರೆ ನಮ್ದು ಸೇವೆ ಇದೆ ಇಲ್ಲಿ ಪಕ್ಷಕ್ಕೆ, ಆ ಸೇವೆ ದೃಷ್ಟಿಯಿಂದ ಕೇಳ್ತಾ ಇದ್ದೀವಿ. ಯಾರೋ ಕೊಡಿಸೋದಕ್ಕೆ ನಾವು ಯಾರ ಮನೆ ಬಾಗ್ಲಕ್ಕೆ ಹೋಗಿಲ್ಲ. ಅವ್ರು ಹೇಳ್ತಾರ ಕೊಡ್ಸೀವಿ ಮಾಡಿಸೀವಿ ಅಂದ್ರೆ ಏನು ಬಿಟ್ಟು ಬಿದ್ದಿದ್ವಾ ಕಾಶ್ಯಪ್ ಕುಟುಂಬ?